ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡುಗೆ. ಇವತ್ತು ನಾವು ಪುದೀನ ಜ್ಯೂಸ್ನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಾವು ಸಾಮಾನ್ಯವಾಗಿ ಪುದೀನ ರಸಂ, ಪುದೀನ ಚಟ್ನಿ, ಪುದೀನ ಪಲಾವ್ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ಈ ರೀತಿ ಒಂದಿನ ಪುದೀನ ಜ್ಯೂಸ್ನ ಮಾಡಿಕೊಡಿರಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೆ ಏನೇನು ಬೇಕು ಅಂದರೆ ಒಂದು ನಿಂಬೆ ಹಣ್ಣು ಮತ್ತು ಸಕ್ಕರೆ, ಪುದೀನ ಸೊಪ್ಪು, ಐಸ್ ಕ್ಯೂಬ್ ಆಪ್ಷನಲ್ಲು. ಶೀತ ಇರೋರು ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ನಾವು ಪುದೀನ ಸೊಪ್ಪನ್ನ ಈ ರೀತಿ ಒಂದೊಂದು ಎಲೆನೇ ಹಿಂಗೆ ಬಿಡಿಸಿ ಇಟ್ಕೊಬೇಕು. ಯಾಕೆಂದರೆ ನಾವು ಕಡ್ಡಿನೆಲ್ಲ ಹಾಕ್ಬಿಟ್ರೆ ಅದು ಕಹಿ ಬಂದುಬಿಡುತ್ತೆ. ಹಾಗಾಗಿ ಹಿಂಗೆ ಪುದೀನ ಸೊಪ್ಪನ್ನ ಒಂದೊಂದು ಎಲೆನೇ ಬಿಡಿಸಿ ಇಟ್ಕೊಬೇಕಾಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ಪಟಾಪಟ್ ಅಂತ ಪುದೀನ ಜ್ಯೂಸ್ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಬಿಡಿಸ್ಕೊಂಡು ನಾವು ಅದನ್ನು ವಾಶ್ ಮಾಡಿ ಇಟ್ಕೊಬೇಕಾಗುತ್ತೆ. ಇದನ್ನು ನಾವು ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀವಿ. ನೋಡಿ, ಒಂದು ನಿಂಬೆಹಣ್ಣು ತೊಗೊಂಡು ಫ್ಲೋರ್ಗೆ ಹಿಂಗೆ ಮಾಡ್ಕೊಳ್ಳಿ. ಏಕೆಂದರೆ ಹಿಂಗೆ ಸ್ವಲ್ಪ ಇಂಟ್ಕೊಳ್ಳೋದ್ರಿಂದ ರಸ ಚೆನ್ನಾಗಿ ಬೀಳುತ್ತೆ. ಹಾಗಾಗಿ ಹಿಂಗೆ ಸ್ವಲ್ಪ ಮೃದು ಮಾಡ್ಕೊಬೇಕು. ಅದನ್ನು ಈ ರೀತಿ ಫ್ಲೋರಿಗೆ ಮಾಡಿಕೊಂಡು ಮೃದು ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಸ್ಮೂತ್ ಆಯಿತು. ಈ ರೀತಿ ಮಾಡಿ ಇಟ್ಕೊಂಡು ಅದನ್ನು ನಾವು ಒಂದು ಬೌಲ್ಗೆ ಇಂಟ್ಕೋಬೇಕಾಗುತ್ತೆ. ಏಕೆಂದರೆ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗಿಬೇಕು. ಬೀಜಗಳನ್ನ ನಾವು ರುಬ್ಕೊಂಡ್ರೆ ಕಹಿಯ ಬಂದುಬಿಡುತ್ತೆ. ಹಾಗಾಗಿ ಬೀಜನೆಲ್ಲ ತೆಗಿಬೇಕಾಗುತ್ತೆ. ಹಾಗಾಗಿ ನಿಂಬೆ ರಸನ ಒಂದು ಬೌಲ್ ತೊಗೊಂಡು ಈ ರೀತಿ ಎಲ್ಲ ನಿಂಬೆ ರಸನೂ ಈ ರೀತಿ ಇಂಟ್ಕೋಬೇಕು. ನೋಡಿ, ಈ ರೀತಿ ಇಂಟ್ಕೊಳ್ಳಿ. ರಸ ನೋಡಿ ಎಷ್ಟು ನೀಟಾಗಿ ಬಿಡ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ವಾ. ಹಾಗಾಗಿ ಫ್ಲೋರ್ಗೆ ನಾವು ಆ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಿಂಬೆಹಣ್ಣ ರಸನೂ ಕೂಡ ಚೆನ್ನಾಗಿ ಬೀಳುತ್ತೆ. ನೋಡಿ, ಎಲ್ಲ ರಸನೂ ಒಂದು ಸ್ವಲ್ಪನೂ ಇಲ್ದಂಗೆ ರಸ ಎಲ್ಲ ಬಿಟ್ಕೊತು. ಹಿಂಗೆ ನಿಂಬೆ ರಸನ ಇಂಟ್ಕೊಂಡು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ನೋಡಿ, ಐಸ್ ಕ್ಯೂಬ್ ಒಂದು 4 ನಿಂಬೆ ರಸ, ಬೀಜ ತೆಗೆದಿಟ್ಟಿದ್ದೀನಿ. ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಕ್ಕರೆನ ಯೂಸ್ ಮಾಡ್ಕೋಬೋದು. ಆದರೆ ನಾನು ನಮ್ಮ ಮನೆಯಲ್ಲಿ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು, ಹಾಗಾಗಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೊಳೆದು ಇಟ್ಕೊಂಡಿರುವಂತಹ ಪುದೀನ ಸೊಪ್ಪನ್ನೆಲ್ಲ ಹಾಕ್ಕೊಬೇಕು. ಎಲ್ಲನೂ ಹಾಕ್ಕೊಂಡು ಐಸ್ ಕ್ಯೂಬ್ಸನ್ನು ನಾವು ಹಾಕ್ಕೊಬೇಕು. ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ಮತ್ತು ನಿಂಬೆ ರಸನ ಪೂರ್ತಿ ನಾವು ಎಲ್ಲನೂ ಹಾಕ್ಕೊಬೇಕು. ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ. ಅದಕ್ಕೆ ನಾವು ಬೆಲ್ಲನ ಆಮೇಲೆ ಹಾಕ್ಕೊತೀನಿ, ಏಕೆಂದರೆ ಇವಾಗ ರುಬ್ಬಕ್ಕೇನೂ ಹಾಕ್ಕೊಳ್ಳಲ್ಲ. ಸಕ್ಕರೆ ಆದರೆ ನೀವು ರುಬ್ಬಕ್ಕೇ ಹಾಕ್ಕೊಳ್ಳಿ. ನಾನು ಬೆಲ್ಲ ಆಗೋದ್ರಿಂದ ಅದನ್ನು ರುಬ್ಬಾದಮೇಲೆ ನಾನು ಬೆಲ್ಲನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವೇನು ಮಾಡ್ಕೊಬೇಕು, ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಆಗಿದೆ. ಅದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಬೋದು. ಹಾಕ್ಕೊಂಡು ಅದನ್ನು ನಾವು ಸೋಸ್ಕೊಬೇಕಾಗುತ್ತೆ. ಏಕೆಂದರೆ ಅದರಲ್ಲಿರುವಂಥ ಸ್ವಲ್ಪ ಸೊಪ್ಪು ಹಾಗೇ ಇರುತ್ತೆ ಅಲ್ವಾ, ಪುದೀನ ಸೊಪ್ಪು. ಹಾಗಾಗಿ ಈ ರೀತಿ ನಾವು ಈ ರೀತಿ ಸೋಸ್ಕೊಬೇಕು. ಎಲ್ಲನೂ ನಾವು ಹಿಂಗೆ ಸೋಸ್ಕೊಬೇಕಾಗುತ್ತೆ. ನೋಡಿ, ಎಷ್ಟು ಪುದೀನ ಸೊಪ್ಪು ಸ್ವಲ್ಪ ಎಷ್ಟೇ ರುಬ್ಬಿದ್ರೂ ಹಾಗೇ ಇರುತ್ತೆ. ಹಾಗಾಗಿ ಹೀಗಾಗಿದೆ. ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಗೆ ಸಕ್ಕರೆ ಆದರೆ ರುಬ್ಬಕ್ಕೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಬೆಲ್ಲ ಆ್ಯಡ್ ಮಾಡೋದ್ರಿಂದ ನಾನು ರುಬ್ಬಾದಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆ ಆದರೆ ರುಬ್ಬಕ್ಕೇ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಇದಕ್ಕೆ 2 ಸ್ಪೂನು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ನೀರೊಳಗಡೆ ಕರ್ಕೊಂಡ್ಬಿಡುತ್ತೆ. ನೋಡಿ, ಪುದೀನ ಜ್ಯೂಸ್ ಕುಡಿಯೋಕ್ಕೆ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಹೇಗಾಗಿದೆ ಅಂತ. ಕುಡಿಯೋಕ್ಕೂ ಕೂಡ ಅದೇ ರೀತಿ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.